ಭಾರತೀಯರ ಬಹುದೊಡ್ಡ ಸಂಪತ್ತು ಆಧ್ಯಾತ್ಮ. ನಮ್ಮ ಆಧ್ಯಾತ್ಮ ಸಂಸ್ಕೃತಿಯ ಫಲವಾಗಿ ಸಾವಿರಾರು ವರ್ಷಗಳ ಕಾಲ ನಮ್ಮ ಮೇಲೆ ಪರಕೀಯರ ಆಳ್ವಿಕೆ ಮಾಡಿದ್ರು. ನಮ್ಮ ಸಂಸ್ಕೃತಿ ಬಲವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಪ್ರಾಯಪಟ್ಟರು. ಅವರು ಶಿರಸಿ ತಾಲೂಕಿನ ಕೊಳಗಿಬೇಸ್ ಮಾರುತಿ ದೇವಾಲಯದಲ್ಲಿ ದಿವ್ಗಿಯ ಶ್ರೀ ರಾಮಾನಂದ ಅವಧೂತ ಸ್ವಾಮೀಜಿ ಮಠ ಚಾರಿಟೇಬಲ್ ಟ್ರಸ್ಟ್ ನೀಡುವ ಶಿಕ್ಷಣ ಪರಿಕರಗಳನ್ನ ವಿದ್ಯಾರ್ಥಿಗಳಿಗೆ ವಿತರಿಸಿ ಅವರು ಮಾತನಾಡಿದ್ರು. ಭಾರತದ ಶಕ್ತಿ ಸೈನ್ಯ, ಶಸ್ತ್ರಾಸ್ತ್ರ, ಆರ್ಥಿಕತೆಯ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ನಾಡಿನ ಉದ್ದಕ್ಕೂ ಆಧ್ಯಾತ್ಮಿಕ ನೆಲೆಯನ್ನ ಒದಗಿಸಿಕೊಡುವ, ಗಟ್ಟಿಗೊಳಿಸುವ ಯತಿವರ್ಣ್ಯರಿದ್ದಾರೆ. ಅವಧೂತ ಪರಂಪರೆ ಇದೆ. ಈ ಅಗಾಧ ಸಂಪತ್ತನ್ನ ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ತಲುಪಿಸುವ ಕಾರ್ಯ ಮಾಡಿದ್ರು. ಎಲ್ಲದರ ಫಲವಾಗಿ ನಮ್ಮ ಸಂಸ್ಕೃತಿ ಅಚ್ಚಳಿಯದೆ ನಿಂತಿದೆ ಎಂದರು. ದಿವ್ಗಿಯ ರಾಮಾನಂದರ ಹತ್ತಿರದಿಂದ ನೋಡಿದಾಗಲೇ ಅವರ ಜ್ಞಾನದ ಸಂಪತ್ತಿನ ಪರಿಚಯ ಇದ್ದೇ ಇರುತ್ತದೆ. ಗೋಶಾಲೆ, ಆರೋಗ್ಯ ಕ್ಷೇತ್ರಕ್ಕಾಗಿ ತನ್ನನ್ನ ತೊಡಗಿಸಿಕೊಂಡಿರುವ ದಿವ್ಗಿ ಮಠದ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ. ಭಕ್ತರು ನೀಡುವ ಕಾಣಿಕೆಯನ್ನ ಶಿಕ್ಷಣ ಕ್ಷೇತ್ರಕ್ಕಾಗಿ ಇಲ್ಲಿ ಸದುಪಯೋಗ ಮಾಡಿಕೊಡಲಾಗುತ್ತದೆ. ಪ್ರಸಕ್ತ ಸಾಲಿನ ಟ್ರಸ್ಟ್ ವತಿಯಿಂದ 1,000 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ, ದೇವಾಲಯದ ಅಧ್ಯಕ್ಷ ಶ್ರೀಧರ್ ಹೆಗಡೆ, ಟ್ರಸ್ಟ್ನ ಅಧ್ಯಕ್ಷರಾದ ಪ್ರಕಾಶ್ ಪಂಡಿತ್ ಸೇರಿದಂತೆ ಇತರರು ಇದ್ರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.